ಡಾಕ್ಟ್ರೇ, ವಿಶಾಲ್ ಪರಿಸ್ಥಿತಿ ಹೇಗಿದೆ? ಬೇಗ ಚೇತರಿಸ್ಕೊಳ್ತಾನೆ ಅಲ್ವಾ? ನೀವು ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲಮ್ಮ. ಸ್ವಲ್ಪದರಲ್ಲಿ ಪ್ರಜ್ಞೆ ಬರುತ್ತೆ. ನೀವೆಲ್ಲರೂ ಅವ್ರ ಜೊತೆ ಮಾತಾಡ್ಬೋದು. ಯಜಮಾನ್ರೆ, ಯಜಮಾನ್ರೆ, ನೈನಿ, ಯಜಮಾನ್ರೆ, ಯಜಮಾನ್ರೆ, ಯಜಮಾನ್ರೆ ಎದ್ದೇಳಿ. ಯಜಮಾನ್ರೆ, ಯಜಮಾನ್ರೆ, ಒಂದ್ಸಲ ಕಣ್ ತೆಗೀರಿ ಯಜಮಾನ್ರೆ. ನಾನ್ ಬಂದಿದ್ದೀನಿ ಯಜಮಾನ್ರೆ, ನನ್ನ ಹತ್ರ ಮಾತಾಡಿ ಯಜಮಾನ್ರೆ. ಅಯ್ಯೋ, ಏನಾಯ್ತು? ಯಾಕೆ ಇವ್ರು ಕಣ್ ತೆಗಿದೆ ಹಾಗೆ ಮಲಗಿದ್ದಾರೆ? ಯಜಮಾನ್ರೆ, ಯಜಮಾನ್ರೆ ಮಾತಾಡಿ ಯಜಮಾನ್ರೆ. ಯಜಮಾನ್ರೆ, ನಾನು ಬಂದಿದ್ದೀನಲ್ವಾ ಯಜಮಾನ್ರೆ, ದಯವಿಟ್ಟು ಒಂದ್ಸಲ ಕಣ್ ತೆಗೀರಿ ಯಜಮಾನ್ರೆ. ನೈನಿ, ಅಮ್ಮ ನೈನಿ, ವಿಶಾಲ್ಗೆ ಏನು ತೊಂದರೆ ಇಲ್ಲಮ್ಮ. ನೀನು ಟೆನ್ಷನ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಮನೇಲಿ ಕೂಡ ಹೀಗೆ ಹೇಳಿದ್ರಿ ಮಾವ, ಆದ್ರೆ ಈಗ ಆಸ್ಪತ್ರೆಗೆ ಕರ್ಕೊಂಡು ಬರುವಂತ ಪರಿಸ್ಥಿತಿ ಬಂತಲ್ಲ. ನಿಜವಾಗ್ಲೂ ಯಜಮಾನ್ರಿಗೆ ಏನು ಆಗಲ್ಲ ಅಲ್ವಾ ಯಜಮಾನ್ರೆ? ವಿಶಾಲ್ ಯಜಮಾನ್ರೆ, ಕಣ್ ತೆಗೀರಿ ಯಜಮಾನ್ರೆ. ನಾ ಬಂದಿದ್ದೀನಲ್ವಾ ಯಜಮಾನ್ರೆ, ಒಂದ್ಸಲ ಕಣ್ ತೆಗ್ದು ನನ್ನ ನೋಡಿ. ಅಯ್ಯೋ ನೈನಿ, ನೀನ್ ಹೀಗೆ ಅಳ್ತಾ ಇದ್ರೆ ನಾವ್ ಹೇಳೋದನ್ ಕೇಳಿಸ್ಕೊಳಲ್ವಾ? ವಿಶಾಲಿಗೇನೂ ಆಗಿಲ್ಲ, ಸ್ವಲ್ಪ ಜ್ವರ ಬಂದಿದೆ. ಡಾಕ್ಟರ್ ಈಗ ತಾನೇ ಬಂದು ಇಂಜೆಕ್ಷನ್ ಕೊಟ್ಟು ಹೇಳಿ ಹೋಗಿದ್ದಾರೆ. ಟ್ಯಾಬ್ಲೆಟ್ಸ್ ತಗೊಂಡ್ರೆ ಸರಿ ಹೋಗುತ್ತಂತೆ. ಅಂದ್ರೆ ಯಜಮಾನ್ರು ಬೇಗ ಹುಷಾರಾಗ್ತಾರಲ್ವಾ? ಹೌದು, ಸ್ವಲ್ಪ ಹೊತ್ತಲ್ಲಿ ಎದ್ದು ಕೂತ್ಕೋತಾನೆ ನೋಡು. ಓಕೆನಾ? ಹೌದು, ಕಣ್ಣೇನೋ ತೆಗಿತಾನೆ, ಆದ್ರೆ ತಕ್ಷಣ ಜೈಲ್ಗೂ ಹೋಗ್ತಾನೆ. ಅದ್ಯಾಕಮ್ಮೋರೆ, ಜೈಲಿಗೆ ಯಾಕೆ ಹೋಗ್ತಾರೆ? ರಾಮಾಯಣ ಕೇಳಿದ್ಮೇಲೆ ರಾವಣಂಗೆ ಮಂಡೋದರಿ ಏನಾಗ್ತಾಳೆ ಅಂತ ಕೇಳ್ದಂಗಾಯ್ತು. ಮಾವ, ಕಥೆಲಿ ಹಾಗಿಲ್ಲ, ನೀವ್ ತಪ್ಪಾಗಿ ಹೇಳ್ತಿದ್ದೀರಾ. ನೀ ಸುಮ್ನಿರಮ್ಮ. ನಾನ್ ಹೇಳಿರೋದ್ರಲ್ಲೇನೋ ಕ್ಯಾರೆಕ್ಟರ್ಸ್ ಬದಲಾಗಿರ್ಬೋದು, ಆದ್ರೆ ಅದರಲ್ಲಿರೋ ಅರ್ಥ ನೀನ್ ತಿಳ್ಕೊಂಡ್ರೆ ಸಾಕು. ಪರಶು, ನೀನ್ ಹೀಗೆ ಇಂಡೈರೆಕ್ಟ್ ಆಗಿ ಹೇಳಿದ್ರೆ ಈ ಹಳ್ಳಿ ಗುಗ್ಗುಗೆ ಹೇಗೆ ಅರ್ಥ ಆಗತ್ತೆ? ಅರ್ಥ ಆಗೋ ಥರ ನಾನು ಹೇಳ್ತೀನಿರು. ನೋಡು ನೈನಿ, ಅಡ್ಗೆ ಮನೇಲಿ ಕೂತ್ಕೊಂಡು ಹಪ್ಪಳ ಮಾಡೋದು ಸಂಡಿಗೆ ಇಡೋ ಕೆಲ್ಸದ ಥರ ಅನ್ಕೊಂಡ್ಬಿಟ್ಯಾ ಚೇರ್ಮನ್ ಕೆಲಸ ಅಂದ್ರೆ? ಅದು ತುಂಬಾ ಜವಾಬ್ದಾರಿ ಇರೋ ಕೆಲಸ. ಆದ್ರೆ ನೀನು ಅಗ್ರಿಮೆಂಟ್ನ ಎಲ್ಲೋ ಕಳ್ದು ಹಾಕಿ ಈಗ ವಿಶಾಲ್ ಜೀವನನ ನಡು ಬೀದಿಗೆ ತರೋದಕ್ಕೆ ಕಾರಣ ಆಗಿದ್ಯಾ? ಅತ್ತೆ, ಏನಿದೆಲ್ಲ? ಪ್ಲೀಸ್ ಈಗೆಲ್ಲ ಮಾತಾಡ್ಬೇಡಿ ನೀವು. ನೋಡು ವಿಕ್ರಾಂತ್, ದುರ್ದು ಆಂಟಿಗೆ ಬುದ್ಧಿ ಇರೋದು ಇಷ್ಟು, ಮಾತಾಡೋದು ಮಾತ್ರ ಅಷ್ಟು. ಅದಕ್ಕೆ ಬುದ್ಧಿ ಉಪಯೋಗಿಸೋದನ್ನ ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡ್ತಾ ಇರ್ತಾರೆ. ಏ ಹಾಸ್, ನಾನಿಲ್ಲಿ ಲೈಫ್ ಅಂಡ್ ಡೆತ್ ವಿಷಯದ ಬಗ್ಗೆ ಮಾತಾಡ್ತಾ ಇದ್ರೆ ನೀನೇನು ಲಾಫಿಂಗ್ ಬುದ್ಧ ಥರ ಜೋಕ್ ಹೇಳ್ತಿದ್ಯಾ? ನೋಡು ನೈನಿ, ನೀನ್ ಮಾಡಿರೋ ತಪ್ಪು ಏನು ಅಂತ ನಿಂಗೆ ಗೊತ್ತಿಲ್ಲ. ಆ ಒಂದು ಅಗ್ರಿಮೆಂಟ್ ಕಳ್ದೋಗಿರೋದ್ರಿಂದ ಕಂಪನಿಲಿರೋ ಕೆಲ್ಸಗಾರರು ಎಲ್ರೂ ರೋಡ್ ಮೇಲ್ ಬರೋ ಪರಿಸ್ಥಿತಿ ಇದೆ. ನಿಂಗೆ ಅರ್ಥ ಆಗ್ತಿದ್ಯಾ? ಅರ್ಥ ಆಗುತ್ತೆ ಮೋರೆ. ಅರ್ಥ ಆಗುತ್ತೆ ಅಂತ ಅಷ್ಟು ಗಂಭೀರವಾಗಿ ಹೇಳ್ತಿದ್ಯಾ? ಅವರೆಲ್ಲ ರೋಡಿಗೆ ಬಂದ್ರು ನಿಂಗೇನು ಅನ್ಸಲ್ವಾ? ಅಂತ ಪರಿಸ್ಥಿತಿ ಬರಲ್ಲ ಅಂತ ಹೇಳ್ತಿದ್ದೀನಿ. ಅಂದ್ರೆ ಕಳೆದಿರೋ ಡಾಕ್ಯುಮೆಂಟ್ಸ್ನ ತಗೊಂಡ್ ಬರ್ತೀಯಾ? ತಗೊಂಡು ಬಂದಿದ್ದೀನಿ. ಕೊಡಿ ವಿಕ್ರಾಂತ್.
ಅಲ್ಲೆಲ್ಲೋ ರೋಡಲ್ಲಿ ಬಿದ್ದಿರೋ ಡಾಕ್ಯುಮೆಂಟ್ಸ್ನ ತಗೊಂಡ್ ಬಂದ್ಯಾ? ಸಿಕ್ತು ಅಂತ ಖುಷಿ ಪಡೋದ್ ಬಿಟ್ಟು ಸಿಕ್ಬಿಡ್ತಾ ಅಂತ ಯಾಕಷ್ಟು ಬೇಜಾರ್ ಮಾಡ್ಕೊತಿದ್ಯಾ ಮುಳ್ಮೀನು? ಜಾಸ್ಮಿನ್ ಪಡೋ ಖುಷಿ ಹೀಗೆ ಇರುತ್ತೆ ಹಾಸಿನಮ್ಮ. ಯಜಮಾನ್ರೆ, ಯಜಮಾನ್ರೆ, ಎಚ್ಚರ ಆಯ್ತಾ? ಈಗ ಹೇಗಿದ್ದೀರಾ ಯಜಮಾನ್ರೆ? ಚೆನ್ನಾಗಿದ್ದೀರಾ ಅಲ್ವಾ? ನಾನು ಚೆನ್ನಾಗಿದ್ದೀನಿ ನಾನಿ. ಸ್ವಲ್ಪ ಸುಸ್ತಾಗ್ತಿದೆ ಅಷ್ಟೇ, ಎಲ್ಲ ಸರಿ ಹೋಗುತ್ತೆ ಬಿಡು. ಯಜಮಾನ್ರೆ, ನೀವು ಕಣ್ ತೆಗೆಯೋವರೆಗೂ ನಾನು ಎಷ್ಟು ಗಾಬರಿ ಪಟ್ಟಿದ್ದೀನಿ ಗೊತ್ತಾ? ಹೌದು ವಿಶಾಲ್, ನೈನಿನ ನೋಡ್ತಾ ಇದ್ರೆ ನನಗೆ ಆಳು ಬರೋ ಹಾಗಾಗ್ತಿದೆ. ಯಾಕೆ ನಾನು ಎಷ್ಟು ಗಾಬರಿ? ಗಾಬರಿ ಅಲ್ಲ ಯಜಮಾನ್ರೆ, ನನ್ನ ಪ್ರಾಣನೇ ಹೋದಾಗಾಯ್ತು. ಇನ್ ಸ್ವಲ್ಪ ಹೊತ್ತು ನೀವು ಕಣ್ ತೆಗಿಲಿಲ್ಲ ಅಂದಿದ್ರೆ, ನಿಮ್ ಧ್ವನಿ ಕೇಳಿಸ್ದೇ ಹೋಗಿದ್ದಿದ್ರೆ ನನ್ನ ಪ್ರಾಣ ಖಂಡಿತ ಹೊರಟೋಗಿರೋದು. ಅದ್ ನಿಮಗ್ ಗೊತ್ತಿಲ್ವಾ? ಯಾಕೆ ಗೊತ್ತಿಲ್ಲ, ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಿನ್ನಲ್ಲಿ ಅಷ್ಟು ಪ್ರೀತಿ ಇರೋದ್ರಿಂದನೇ ಆ ಪ್ರೀತಿನಿ ನನಗೇನು ಆಗ್ದಿರೋ ಹಾಗೆ ನೋಡ್ಕೋತಿದೆ. ವಿಶಾಲ್, ನಿಂಗೊಂದ್ ಮಾತು ಹೇಳ. ಕಳ್ದೋಗಿತ್ತು ಅಂತ ಅನ್ಕೊಂಡಿರೋ ಅಗ್ರಿಮೆಂಟ್ ಪೇಪರ್ ಮತ್ತೆ ಸಿಕ್ಕಿದೆ ನೋಡು. ಹೌದಾ? ಹೇಗೆ ಹೇಗೆ? ನೈನಿ ತುಂಬಾ ಕಷ್ಟಪಟ್ಟು ಅದನ್ನ ಹುಡ್ಕೊಂಡ್ ಬಂದಿದ್ದಾಳೆ. ಇಷ್ಟಕ್ಕೋ ಏನಾಯ್ತು ನೈನಿ? ವಿಕ್ರಾಂತ್, ಕಳ್ದೋಗಿತ್ತು. ಅಗ್ರಿಮೆಂಟು ಹೋದ್ರೆ ಹೋಗ್ಲಿ ನೈನಿ, ಆದ್ರೆ ನೀನು ಯಾಕೆ ಅಷ್ಟು ರಿಸ್ಕ್ ತಗೊಂಡೆ? ಆ ಕಾಗ್ದ ಎಲ್ಲ ತುಂಬಾ ಮುಖ್ಯವಾದ್ದು ಅಂತ ನೀವೇ ಅಲ್ವಾ ಯಜಮಾನ್ರೆ ಹೇಳಿದ್ದು? ಆ ಕಾಗ್ದನೆಲ್ಲ ಕೋರ್ಟ್ ಕೊಡದೆ ಹೋದ್ರೆ ನಿಮ್ಗೆ ಜೈಲ್ ಶಿಕ್ಷೆ ಆಗುತ್ತೆ ಅಂತ ಲಾಯರ್ ಕೂಡ ಹೇಳಿದ್ರಲ್ವಾ? ಅದಕ್ಕೆ ನನಗ್ ಸುಮ್ಮನೆ ಕೂತ್ಕೊಳಕ್ ಆಗ್ಲಿಲ್ಲ. ಆ ಕಾಗ್ದನೆಲ್ಲ ಮತ್ತೆ ತಗೊಂಡ್ ಬರೋವರೆಗೂ ನನ್ನ ಮನ್ಸಿಗೆ ಸಮಾಧಾನ ಇರ್ಲಿಲ್ಲ. ಹೌದು ಬ್ರೋ, ಅದಕ್ಕೆ ತುಂಬ ಗಾಬರಿ ಆಗಿದ್ರು. ಆ ಡಾಕ್ಯುಮೆಂಟ್ಸ್ನ ಮತ್ತೆ ಹುಡ್ಕೋದಕ್ಕೋಸ್ಕರ ತುಂಬ ಕಷ್ಟಪಟ್ರು. ಕಳೆದು ಹೋಗಿರೋ ಡಾಕ್ಯುಮೆಂಟ್ಸ್ ಹೇಗೆ ಸಿಗುತ್ತೆ ಅಂತ ನನಗೆ ತುಂಬ ಡೌಟ್ ಇತ್ತು. ಆದರೆ ಅದಕ್ಕೆ ಮಾತ್ರ ನಂಬಿಕೆ ಕಳ್ಕೊಳ್ಳಿಲ್ಲ. ಆ ಡಾಕ್ಯುಮೆಂಟ್ ಸಿಗೋವರೆಗೂ ಎಲ್ಲೂ ಹೋಗಲ್ಲ ಅಂತ ಅದಕ್ಕೆ ಮೆಂಟಲಿ ಡಿಸೈಡ್ ಆಗಿದ್ರು. ಏನೇನಿದೆಲ್ಲ? ಆ ಡಾಕ್ಯುಮೆಂಟ್ಸ್ಗೋಸ್ಕರ ನೀನು ಮಾಡಿದ ಕೆಲಸದಲ್ಲಿ ನಿನಗೇನಾದರೂ ಆಗಿದ್ದಿದ್ರೆ, ಓ ಗಾಡ್, ಆಪೋಸಿಟ್ ಪಾರ್ಟಿಯವರು ಬರೀ ಡಾಕ್ಯುಮೆಂಟ್ಸ್ನ ಮಾತ್ರ ಕಳ್ತನ ಮಾಡಿ ಸುಮ್ಮನಾಗಿದ್ದಾರೆ. ನಿನ್ಗೆ ಯಾವುದೇ ರೀತಿ ತೊಂದರೆ ಕೊಟ್ಟಿಲ್ಲ. ಅದೇ ನನಗೆ ಖುಷಿ.
ಪಕ್ಕದಲ್ಲಿದ್ರೆ ನನಗೇನೂ ಆಗಲ್ಲ. ನೀನೇ ನನಗೆ ಶಕ್ತಿ, ನೀನೇ ನನಗೆ ರಕ್ಷಣೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಮೇಲೆ ನಿಮ್ಗೆ ತುಂಬಾ ನಂಬಿಕೆ ಇತ್ತಲ್ವಾ ಯಜಮಾನ್ರೆ? ಆ ನಂಬಿಕೆನ ನನಗೆ ಕಳ್ಕೊಳ್ಳೋಕೆ ಇಷ್ಟ ಇರಲಿಲ್ಲ. ಅದಕ್ಕೆ ಕಷ್ಟ ಆದ್ರೂ ಸರಿ ಆ ಕಾಗದ ತಗೊಂಡ್ ಬರಕ್ಕೆ ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡಿದೆ. ಹೌದು, ಇಷ್ಟಕ್ಕೂ ಆ ಕಳ್ಕೊಂಡಿದ್ದ ಡಾಕ್ಯುಮೆಂಟ್ಸು ನಿನಗೆ ಹೇಗೆ ಸಿಕ್ತು? ಹೇಳ್ಬೇಕಂದ್ರೆ ನಾನು ಪ್ರಯತ್ನ ಮಾಡಿದೆ, ಆದ್ರೆ ಕೊನೆಗೂ ಅದು ನನಗೆ ಸಿಗ್ಲಿಲ್ಲ ಯಜಮಾನ್ರೆ. ಮತ್ತೆ ಅದು ಶಿವಂಗ್ ಸಿಕ್ತು. ಅಯ್ಯೋ ವಿಶಾಲಕ್ಷಮ್ಮ ತಾಯಿ, ಹೀಗಾಗುತ್ತೆ ಅಂತ ನನಗೆ ಮೊದಲೇ ತೋರಿಸ್ದೆ, ಮೊದಲೇ ನನ್ನನ್ನ ಎಚ್ಚರಿಸ್ದೆ. ಆದ್ರೆ ಸಮಯಕ್ಕೆ ಸರಿಯಾಗಿ ನನಗೆ ಬರಕ್ಕಾಗ್ಲಿಲ್ಲ. ಆ ಕಾಗದ ನನಗೆ ಕೊನೆಗೂ ಸಿಗ್ಲಿಲ್ಲ. ವಿಶಾಲ್ ಯಜಮಾನ್ರ ಮರ್ಯಾದೆನ ನನ್ನ ಕೈಯಾರೆ ನಾನೇ ಮಣ್ಪಾಲ್ ಮಾಡ್ತಿದ್ದೀನಿ. ಅವ್ರನ್ನ ನನ್ನ ಕೈಯಾರೆ ನಾನೇ ಜೈಲಿಗೆ ಕಳ್ಸೋ ಹಾಗೆ ಮಾಡ್ತಾ ಇದ್ದೀನಿ. ಅಯ್ಯೋ, ಯಾಕಮ್ಮ, ಯಾಕೆ ನನಗಿಂತ ಶಿಕ್ಷೆ ಕೊಡ್ತಿದ್ಯಾ? ನನ್ ಗಂಡನ್ನ ನಾನೇ ಕಾಪಾಡ್ಕೊಳಕ್ಕಾಗ್ದೇ ಇರೋಂಥ ಸ್ಥಿತಿನ ನನಗೆ ಯಾಕೆ ತಂದಿಡ್ತಿದ್ಯಾ? ಯಾಕೆ ನೀನು ಅಳ್ತಿದ್ಯಾ? ದೋಣಿ ಮುಳುಗೋಯ್ತು ಶಿವ. ಯಾ ದೋಣಿ ನೈನಿ? ಆಫೀಸ್ ಕಾಗದದಲ್ಲಿ ಮಾಡಿರೋ ದೋಣಿ ಶಿವ. ಅದು ನೀರಲ್ಲಿ ಮುಳುಗೋಯ್ತು. ಆ ಒಂದು ಕಾಗದದ ಮೇಲೆ ವಿಶಾಲ್ ಯಜಮಾನ್ರ ಭವಿಷ್ಯ ನಿಂತಿರೋದು, ಅವ್ರನ್ನ ಜೈಲಿಗೆ ಹೋಗ್ತಿರೋ ಹಾಗೆ ಕಾಪಾಡೋದು, ಅವ್ರ ಮರ್ಯಾದೆ ಮಣ್ಣು ಪಾಲಾಗ್ದಿರೋ ಹಾಗೆ ಕಾಪಾಡೋದು. ಆದ್ರೆ ಅದೇ ಕಾಗದ ಈಗ ನೀರ್ ಪಾಲಾಗೋಯ್ತು ಶಿವ. ಅಯ್ಯೋ ನೈನಿ, ನೀನು ವಿಶಾಲಕ್ಷಮ್ಮ ತಾಯಿಯ ಪರಮ ಭಕ್ತೆ. ಅಂಥದ್ರಲ್ಲಿ ವಿಶಾಲಕ್ಷಮ್ಮ ತಾಯಿ ನಿನ್ ಕೈ ಬಿಟ್ಟಲ್ಲ ಹೇಳು? ಇನ್ನೇನು ಉಳಿದಿದೆ ಶಿವ? ನಾನೇನು ಮಾಡಕ್ಕಾಗ್ಲಿಲ್ಲ. ಯಜಮಾನ್ರ ಮರ್ಯಾದೆನ ಕಾಪಾಡ್ಕೊಳಕ್ಕಾಗ್ಲಿಲ್ಲ. ವಿಶಾಲ್ ಯಜಮಾನ್ರು ಗೌರವಕ್ಕೋಸ್ಕರ, ಪ್ರಾಣಕ್ಕೋಸ್ಕರ ನೀನ್ ಏನ್ ಬೇಕಾದ್ರೂ ಮಾಡ್ತೀಯ. ಕಳ್ದೋಗಿರೋ ಅಗ್ರಿಮೆಂಟ್ ಪೇಪರ್ ಹುಡ್ಕೋಕ್ಕೋಸ್ಕರ ನೀನ್ ಎಷ್ಟು ಕಷ್ಟಪಟ್ಟೆ ನೈನಿ. ನಿನ್ ಪ್ರಯತ್ನ ವ್ಯಕ್ತ ಆಯ್ತು ಅಂತ ಹೇಗ್ ಅನ್ಕೋತೀಯ ನೈನಿ? ಏನ್ ಮಾತಾಡ್ತಿದ್ದೆ ಶಿವ? ವ್ಯರ್ಥ ಆಗೋಯ್ತಲ್ವಾ? ನಾನು ಇರೋವರೆಗೂ ನಿನ್ ಪ್ರಯತ್ನನ ವ್ಯಕ್ತ ಆಗಕ್ ಹೇಗ್ ಬಿಡ್ತೀನಿ ನೈನಿ? ನಾನು ಪೇಪರ್ನ ಮುಳುಗಕ್ ಬಿಡ್ಲಿಲ್ಲ. ನಿನ್ ಪ್ರಯತ್ನ ವ್ಯರ್ಥ ಆಗ್ಲಿಲ್ಲ, ಹಾಗೆ ಯಜಮಾನ್ರ ಮರ್ಯಾದೆನೂ ಹೋಗಕ್ ಬಿಡ್ಲಿಲ್ಲ. ಆ ದೋಣಿ ಮುಳುಗೋ ಸಮಯದಲ್ಲಿ ನಾನು ಕೊಕ್ಕೆಯಿಂದ ಹಿಡಿದು ತಂದ್ಬಿಟ್ನಲ್ಲ, ತಂದಿದೆ ನೋಡು.
ಶಿವ ಇತ್ತೀಚೆಗೆ ಇಂಥ ಸಾಹಸದ ಕೆಲ್ಸಗಳನ್ನು ಮಾಡ್ತಿದ್ದಾನೆ ಅಂತ ಆಯ್ತು. ಸಿಕ್ಕಿದ ತಕ್ಷಣನೇ ಅವನನ್ನ ಹೊಗಳ್ಬೇಕು. ದೃಷ್ಟಿ ಆಗುತ್ತೆ, ಹೂಳ್ ಬೆಳೆಯತ್ತೆ. ಶಿವ ಮೊದಲೇ ತುಂಬ ಚಿಕ್ಕ ಪ್ರಾಣಿ. ನನ್ನ ಕಡೆಯಿಂದ ಒಂದು ಚೇಪೆಕಾಯಿನ ಗಿಫ್ಟಾಗಿ ಕೊಡಿ ಸಾಕು. ಓಕೆ ವಿಶಾಲ್. ಥ್ಯಾಂಕ್ ಯು ಸೋ ಮಚ್ ನೈನಿ. ನನ್ನ ಪ್ರಾಣನ ಕಾಪಾಡಿದ್ದಕ್ಕಲ್ಲ, ನನ್ನ ಮರ್ಯಾದಿನ ಕಾಪಾಡೋಕ್ಕೆ ಕೂಡ ನೀನು ಹಿಂಜರಿಯಲ್ಲ ಅನ್ನೋದನ್ನು ನಿರೂಪಿಸಿದ್ಯಾ. ಅಯ್ಯಯ್ಯೋ, ಇಂಥ ದೊಡ್ಡ ಮಾತೆಲ್ಲ ಯಾಕೆ ಆಡ್ತೀರಾ? ಸಮಯ ಬಂದಾಗ ಒಬ್ಬರ ಬಗ್ಗೆ ಕೆಟ್ಟದಾಗಿ ಹೇಳ್ತಿದ್ರು ಪರವಾಗಿಲ್ಲ, ಆದರೆ ಒಬ್ಬರು ಒಳ್ಳೆತನ ಮಾತ್ರ ಖಂಡಿತವಾಗ್ಲೂ ಹೊಗಳಲೇಬೇಕು. ಆ ಒಳ್ಳೆತನನ ಎಲ್ರಿಗೂ ತಿಳಿಸ್ಬೇಕು. ನಾನು ಅದನ್ನೇ ಮಾಡ್ತಿದ್ದೇನೆ. ಯಜಮಾನ್ರೆ, ತಗೊಳ್ಳಿ. ಏನೇ ಆಗ್ಲಿ, ವಿಶಾಲ್ ದೊಡ್ಡ ಗಂಡಾಂತರದಿಂದ ಹೊರಗೆ ಬಂದ. ಆ ದೇವ್ರ ದಯೆಯಿಂದ ವಿಶಾಲ್ಗೆ ಏನೂ ಅಪಾಯ ಆಗಲಿಲ್ಲ. ವಿಶಾಲ್ ಅಂತೂ ಏನೂ ತೊಂದರೆ ಆಗದೆ ಹುಷಾರಾದ. ಅದು ಒಳ್ಳೇದೇ ಆಯ್ತು. ಆದ್ರೆ ನೈನೆ ಮಾಡಿರೋ ಕೆಲ್ಸದಿಂದ ವಿಶಾಲ್ ಮಾನ, ಮರ್ಯಾದೆ, ಗೌರವ ಎಲ್ಲ ಬೀದಿ ಪಾಲಾಗೋ ಪರಿಸ್ಥಿತಿ ಬಂದಿತ್ತು. ಅದರ ಬಗ್ಗೆ ಯಾಕೆ ಯೋಚಿಸ್ತಿಲ್ಲ? ಮಾಮ್, ಇವಾಗೇನೂ ಆಗ್ಲಿಲ್ವಲ್ಲ. ಅಂತೂ ಇಂತೂ ಆ ಅಗ್ರಿಮೆಂಟ್ ನಮ್ಮ ಕೈಗೆ ಸಿಕ್ಕಿದೆಯಲ್ವಾ, ಇನ್ನೂ ಯಾಕೆ ಅದ್ರ ಬಗ್ಗೆ ಟೆನ್ಷನ್? ತಪ್ಪು ಮಾಡ್ದವ್ರಿಗೆ ನೀನ್ ಮಾಡಿ ತಪ್ಪು ಅಂತ ಹೇಳ್ದೇ ಇದ್ರೆ ಹೇಗೆ ವಿಶಾಲ್? ಇಷ್ಟು ಬುದ್ಧಿ ಹೇಳ್ದೆ ಇದ್ರೆ ಮತ್ತೆ ಮತ್ತೆ ಅದೇ ತಪ್ಪುಗಳನ್ನ ಮಾಡ್ತಿರ್ತಾರಲ್ವಾ? ಮಾವ, ತಪ್ಪು ಮಾಡಿ ತಪ್ಪಿಸ್ಕೊಂಡು ಹೋದವ್ರಿಗೆ ಹಾಗೆ ಹೇಳ್ಬೇಕು. ಆದ್ರೆ ಆ ತಪ್ಪುಗಳನ್ನ ತಿದ್ಕೊಳ್ಳೋರ್ನ ನಾವು ಹೊಗಳ್ಬೇಕು. ಇಷ್ಟು ಚಿಕ್ಕ ವಿಷಯನೂ ನೀವು ತಿಳ್ಕೊಳ್ಳಿಲ್ಲ ಅಂತಂದ್ರೆ ಹೇಗೆ ಹೇಳಿ? ಅಯ್ಯೋ, ನಿನಗೇನು ಎಲ್ಲ ಗೊತ್ತಿರೋ ಹಾಗೆ. ಹೆಚ್ಚು ಕಡಿಮೆ ಆಗಿದ್ದಿದ್ರೆ ನೈನಿ ಮಾಡಿರೋ ಕೆಲ್ಸದಿಂದ ಇಡೀ ಫ್ಯಾಮಿಲಿ ಬೀದಿಗೆ ಬರ್ಬೇಕಾಗಿತ್ತು. ಅದ ಅರ್ಥ ಆಗತ್ತಾ ನಿನ್ಗೆ? ಅಯ್ಯೋ ದುರ್ದು ಆಂಟಿ, ನಿಮಗೆ ನನಗೆ ಮನೇಲಿ ಕೂತ್ಕೊಂಡು ತಿನ್ನೋದು ತಿರುಗೋದು ಗೊತ್ತು. ಆದ್ರೆ ನೈನಿಗೆ ತುಂಬಾ ತಿಳುವಳಿಕೆ ಇದೆ. ಅದಕ್ಕೆ ಕಳ್ದು ಹೋಗಿರೋ ಅಗ್ರಿಮೆಂಟ್ ಪೇಪರ್ನ ಮತ್ತೆ ಹುಡ್ಕೊಂಡು ತಂದಿದ್ದಾಳೆ. ಪಾಪ, ಹೊಗಳೋದಕ್ಕೆ ಮಾತೆ ಬರ್ತಿಲ್ವೇನೋ. ಏ ಹಾಸ್, ನಿನ್ನೋ ಅತ್ತೆ ಪ್ಲೀಸ್ ಪ್ಲೀಸ್, ಇವಾಗೇನೂ ಆಗಿಲ್ಲ ಅಲ್ವಾ? ಆಗದೆ ಇರೋದ್ರ ಬಗ್ಗೆ ಯಾಕೆ ಎಲ್ಲರೂ ಇಷ್ಟು ತಲೆ ಕೆಡಿಸ್ಕೊತಿದ್ದೀರಾ? ಅದಲ್ಲ ವಿಶಾಲ್, ನೈನಿನ ಒಂದು ಉನ್ನತ ಸ್ಥಾನದಲ್ಲಿ ನೀನ್ ಹೋಗಿ ಕೂರ್ಸಿದ್ಯಾ. ವಹಿಸಿರೋ ಜವಾಬ್ದಾರಿನ ಸರಿಯಾಗಿ ನಿಭಾಯಿಸ್ಬೇಕಲ್ವಾ? ನೋಡಿ ಮಾಮ್, ಏನು ನಡೆದ್ರು ಯಾರಿಂದ ಆದರೂ ನೈನಿ ಮಾತ್ರ ನನಗೇನು ಆಗಬಾರ್ದು ಅಂತ ತುಂಬ ಕಷ್ಟಪಟ್ಟಿದ್ದಾಳೆ. ನನಗೆ ಅವಳ ಪ್ರೀತಿ ಕಾಣಿಸ್ತಿದೆ. ಅವಳ ಪ್ರೀತಿಗೋಸ್ಕರ ಇಡೀ ಆಸ್ತಿನೇ ಬಿಟ್ಬಿಡಿ ಅಂದ್ರು ನಾನು ಬಿಟ್ಬಿಡ್ತೀನಿ.